ಉದ್ಯಮಿ ಒಕ್ಕಲಿಗ ಸಂಸ್ಥೆಯ 2ನೇ ವರ್ಷದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಂಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮನ್ನೆಲ್ಲ ಕುರಿತು ಮಾತಾಡೋದನ್ನು ಹೋದಂಥ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಹಿರಿಯರಾದ ಬಚ್ಚೇಗೌಡರು ಸರ್ ಅವರಿದ್ದಾರೆ, ಜಿ ಟಿ ದೇವೇಗೌಡರು ಇದ್ದಾರೆ, ಎ ಟಿ ರಾಮಸ್ವಾಮಿ ಅವರು ಇವತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡು ನಮ್ಮೆಲ್ಲರಿಗೂ ಒಂದು ದಾರಿಯನ್ನು ತೋರಿಸ್ತಾ ಇರ್ತಕ್ಕಂಥ ಜಯರಾಮ್ ರಾಯ್ಪುರ್ ಸರ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಸುದರ್ಶನ್ ಸರ್ ಅವರು, ನಮ್ಮ ಸ್ಟಾರ್ ಬಿಲ್ಡರ್ನ ಚಂದ್ರಣ್ಣವರು, ಇವತ್ತು ಅನೇಕ ಜನ ಉದ್ಯಮಿಗಳು, ವ್ಯಾಪಾರಸ್ಥರು, ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಹಿರಿಯರು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಹನುಮಂತಣ್ಣವರು, ಮಾಜಿ ಅಧ್ಯಕ್ಷರುಗಳು, ಅಲ್ಲಿನ ಎಲ್ಲ ಪದಾಧಿಕಾರಿಗಳು, ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ, ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಎಲ್ರಿಗೂ ನಾನು ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರ್ತಾ, ವರ್ಷ 2ನೇ ವರ್ಷದ ಏನು ಕಾರ್ಯಕ್ರಮ ನಡೀತಾ ಇದೆ, ವರ್ಷ ಇದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ಸಂದೇಶ ಹೋಗ್ತಕ್ಕಂಥ, ನಾವು ಯಾರ ಹತ್ರನೂ ಕೈ ಅಡ್ಡೋದಿಲ್ಲ. ನಮ್ಮ ಸಮುದಾಯ, ಒಕ್ಕಲಿಗ ಸಮುದಾಯ ಬೆವರನ್ನು ಸುರಿಸಿ ಆ ಭೂಮಿಯಿಂದ ಬೆಳೆಯನ್ನು ಬೆಳೆದು ಸಾವಿರಾರು ವರ್ಷಗಳಿಂದ ನಾವು ಇದನ್ನ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಮುಂದೆ ಹೋಗಿದ್ದೀವಿ. ಉದ್ಯಮಿಗಳಾಗಿ ದೊಡ್ಡ ದೊಡ್ಡ ಒಂದು ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥದ್ದು. ಇವತ್ತು ಕಾಂಟ್ರಾಕ್ಟರ್ಗಳಲ್ಲೂ ದೊಡ್ಡ ದೊಡ್ಡ ಬೇರೆಯವರಿಗೆ ಹೊರ ರಾಜ್ಯದಿಂದ ಅಲ್ಲ, ಇಲ್ಲೇ ಅತ್ಯಂತ ಸಾಮರ್ಥ್ಯ ಇರ್ತಕ್ಕಂಥ ಇವತ್ತು ನಮ್ಮ ಸ್ಟಾರ್ಟ್ ಬಿಲ್ಡರ್ಸ್ನ ಚಂದ್ರಣ್ಣವ್ರು ಇರ್ಬೋದು, ಅವರ ಬ್ರದರ್ ಇರ್ಬೋದು, ಅನೇಕರು ಇವತ್ತು ಇದ್ದಾರೆ. ಮತ್ತು ಇವತ್ತು ನಮ್ಮ ಜಯರಾಮ್ ರಾಯ್ಪುರ ಅವರಿಂದ, ರವಿಕಾಂತೇಗೌಡರಿಂದ ಹಿಡಿದು ಅನೇಕ ಜನ ಉನ್ನತ IAS, IPS, IRSನಲ್ಲಿ ಇವತ್ತು ಒಕ್ಕಲಿಗ ಸಮುದಾಯ ನೂರಾರು ಅಧಿಕಾರಿಗಳಿದ್ದಾರೆ. ಬಹುಶಃ ನಿಮ್ಮ ಕಾಲಕ್ಕೆ ಅದು ಮುಗಿಬಾರ್ದು. ನೀವು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ದುಪ್ಪಟ್ಟಾಗಿರಬೇಕು. ಉದ್ಯಮಿಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು, ತಾವೇನು ಈ ವರ್ಷ ಹೋದ ವರ್ಷ ಮಾಡಿದ್ದೀರಾ, ಒಂದಷ್ಟು ಜನ ಯುವಕರನ್ನು, ಸಾಮರ್ಥ್ಯ ಇರ್ತಕ್ಕಂಥವ್ರನ್ನ ಸೇರಿಸಿ ನಮ್ಮ ಬೆಳೆಸ್ತಕ್ಕಂಥ ಕೆಲಸ ನಮ್ಮಿಂದ ಆದರೆ ನಮಗೊಂದು ಗುರಿ ಇರಬೇಕು. ಇದು 1 ವರ್ಷ 2 ವರ್ಷದಲ್ಲ. ಈ ನಾಡನ್ನು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಇವತ್ತು ವಿಧಾನಸೌಧ ಇಲ್ಲದೆ ಹೋಗಿದ್ರೆ ನಾವ್ಯಾರೂ ಇಲ್ಲಿ ರಾಜಕಾರಣಿಗಳಾಗಿ MLA ಆಗಿ ಖಂಡಿತವಾಗೂ ನಾವು ಆಯ್ತಿರಲಿಲ್ಲ. ಇವತ್ತು ಕುವೆಂಪು ಅವರು, ಇವತ್ತು ವಿಶ್ವದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕುವೆಂಪು ಅವರು, SM ಕೃಷ್ಣ ಅವರು, ಸನ್ಮಾನ್ಯ ದೇವೇಗೌಡರು ಇವತ್ತು ರಾಷ್ಟ್ರದ ಪ್ರಧಾನಿಗಳಾಗಿ ಮತ್ತೊಬ್ಬ ಒಕ್ಕಲಿಗ ಪ್ರಧಾನಿ ಆಯ್ತಾರೆ ಅಂತಕ್ಕಂಥದ್ದು ನಮ್ಮ ಕನಸಿನಲ್ಲೂ ಇಲ್ಲ. ನಾವು ಅವರನ್ನೆಲ್ಲ ನೆನೆಸ್ಕೊಂಡು ನಮಗೊಂದು ಗುರಿ ಇರಬೇಕು. ನಾವು ಈ ಉದ್ಯಮದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಬೇಕು. ಶಿಕ್ಷಣ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು. ವ್ಯಾಪಾರ ಮಾಡ್ತಕ್ಕಂಥದ್ರಲ್ಲಿ ಮತ್ತೊಬ್ಬರಿಗೆ, ನಮ್ಮ ಸಮುದಾಯದ ಯುವಕರಿಗೆ ಯಾರಿಗೆ ಸಾಮರ್ಥ್ಯ ಐತೆ ಅವ್ರನ್ನ ಒಳಗೂಡಿ ಮಾಡಿದ್ರೆ, ನಾನು ನನ್ನ ಕುಟುಂಬದಿಂದ ಬರ್ತೀನಿ ಅಂತಕ್ಕಂಥ ಈ ಕಾರ್ಯಕ್ರಮ ಏನು ಪೋಸ್ಟ್ಪೋನ್ ಆಗಿ ಇವತ್ತು ನಡೀತಾ ಇದೆ, ಆ ಸಂದರ್ಭದಲ್ಲಿ ನಾನು ಒಂದು ಉದ್ಯಮಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದೀನಿ. ಬರ್ತೇನೆ, ನನ್ನ ಕುಟುಂಬದನ್ನು ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಇದೊಂದು ಅತ್ಯಂತ ಒಂದು ಯಶಸ್ವಿಯಾದ ಕಾರ್ಯಕ್ರಮ. ನಾನು ಶಾಸಕನಾಗಲ್ಲ, ಒಬ್ಬ ಒಕ್ಕಲಿಗ ಸಮುದಾಯದ ಮುಖಂಡನಾಗಿ, ಒಬ್ಬ ಕಾರ್ಯಕರ್ತನಾಗಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಪ್ರಧಾನಮಂತ್ರಿಗಳು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಅಲ್ಲಿ ಹೋಗ್ಬೇಕಾದ್ರಿಂದ ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ಅನುಮತಿಯನ್ನು ಪಡೆದು ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಈ ಕಾರ್ಯಕ್ರಮ 3 ದಿನ ಏನು ಕಾರ್ಯಕ್ರಮ ನಡೀತಾ ಇದೆ, ನಾನು ಸಹ ಎಲ್ಲ ಸಹಕಾರವನ್ನು ಕೊಡ್ತೇನೆ, ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ರಿಗೂ ಕಾಲಭೈರವೇಶ್ವರ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಾಡಿನ ಜನಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.